ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ. ಅಮೆರಿಕ ಚುನಾವಣಾ ರ್ಯಾಲಿಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ರ್ಯಾಲಿಯಲ್ಲಿ ಭಾಗಿಯಾಗಿರೋ ಬಗ್ಗೆ ಡಿಸಿಎಂ ಡಿಕೆ ಟ್ವೀಟ್ ಮಾಡಿದ್ದಾರೆ. ಅಮೆರಿಕದ ಚುನಾವಣಾ ಪದ್ಧತಿ ಬಗ್ಗೆ ಡಿಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೌಟುಂಬಿಕ ಪ್ರವಾಸದ ಸಮಯದಲ್ಲಿ ಚುನಾವಣಾ ರ್ಯಾಲಿ ವೀಕ್ಷಿಸುವಂತಹ ಅವಕಾಶ ಸಿಕ್ಕಿದೆ. ಅಮೆರಿಕದ ಚುನಾವಣಾ ವ್ಯವಸ್ಥೆ ಬಗ್ಗೆ ಕಲಿಬೇಕಿದೆ ಅಂತ ಬರ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನ ಅನೇಕ ಕೃತ್ಯಗಳು ಅಲ್ಲಿ ಹೊರಬರ್ತಾ ಇದೆ. ಪ್ರಜ್ವಲ್ ಜಿಲ್ಲಾ ಪಂಚಾಯಿತಿ ಸದಸ್ಯರಿಗೆ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಹೇಳಿದಂತೆ ಗುಪ್ತಾಂಗ ತೋರಿಸಿ ಈ ಸಮಯದಲ್ಲಿ ನಗು ಎಂದು ವಿಕೃತಿ ಮೆರೆದಿರುವುದಾಗಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಇಷ್ಟೇ ಅಲ್ಲದೆ ಮಾಜಿ ಸದಸ್ಯೆಯ ನಗ್ನ ವಿಡಿಯೋನ ಚಿತ್ರಿಸಿ ಹಲವು ಬಾರಿ ಅತ್ಯಾಚಾರ ಎಸಗಿರುವುದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮನೆಗೆ ಹೊಸ ಸದಸ್ಯನ ಸೇರ್ಪಡೆಯಾಗಿದೆ. ದೆಹಲಿಯ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಹಸು ಕರುವಿಗೆ ಜನ್ಮ ನೀಡಿದೆ. ಆ ಕರುವಿಗೆ ಪ್ರಧಾನಿ ಮೋದಿ ದೀಪ ಜ್ಯೋತಿ ಅಂತ ನಾಮಕರಣ ಮಾಡಿದ್ದಾರೆ. ವಿಡಿಯೋನ ಎಕ್ಸ್ನಲ್ಲಿ ಮೋದಿ ಹಂಚಿಕೊಂಡಿದ್ದಾರೆ. ಗೋವು ಸರ್ವ ಸುರಕ್ಷಿತ ಪ್ರದ ಅಂತ ಹೇಳಿ ಗ್ರಂಥಗಳಲ್ಲಿ ಬರೆದಿದೆ ಅಂತ ಹೇಳಿದ್ದಾರೆ. ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಖಂಡಿಸಿ ನಡೆದಂತಹ ಪ್ರತಿಭಟನಾ ಸ್ಥಳಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದಿರುವುದು ನಿಮ್ಮ ದೀದಿಯ ಹೊರತು ಮುಖ್ಯಮಂತ್ರಿ ಅಲ್ಲ. ಸಮಸ್ಯೆಗಳನ್ನು ಪರಿಹರಿಸಲು ಸ್ವಲ್ಪ ಸಮಯ ಬೇಕು, ಕೆಲಸಕ್ಕೆ ಮರಳಿ ಅಂತ ಹೇಳಿದ್ದಾರೆ. ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲು ಇದು ಉತ್ತರ ಪ್ರದೇಶವಲ್ಲ. ನಾವು ನಿಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ತಿಂಗಳುಗಳ ಹಿಂದೆ ಗಡ್ಡಾಟ್ರಿ ಮಾಡಿದ್ದ ಕ್ಷೌರಿಕನಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉಡುಗೊರೆ ಕಳಿಸಿಕೊಟ್ಟಿದ್ದಾರೆ. ಮಾರ್ಚ್ 13ರಂದು ಲೋಕಸಭಾ ಚುನಾವಣಾ ಪ್ರಚಾರಕ್ಕೆಂದು ಲಾಲ್ಗಂಜ್ಗೆ ರಾಹುಲ್ ಗಾಂಧಿ ಬಂದಿದ್ದರು. ಈ ವೇಳೆ ಬ್ರಿಜೇಂದ್ರ ನಗರದ ಮಿಥುನ್ ಎಂಬಾತನಿಗೆ ಸೇರಿದಂಥ ಸಲೂನ್ಗೆ ತೆರಳಿ ರಾಹುಲ್ ಗಾಂಧಿ ಗಡ್ಡಾಟ್ರಿ ಮಾಡಿಸಿಕೊಂಡಿದ್ರು. 6 ತಿಂಗಳ ಬಳಿಕ 2 ಕುರ್ಚಿಗಳು, ಶಾಂಪೂ ಕುರ್ಚಿ ಸೇರಿದ ಹಾಗೆ ಹಲವು ವಸ್ತುಗಳನ್ನು ಕಳಿಸಿಕೊಟ್ಟಿದ್ದಾರೆ. ಗಿಫ್ಟ್ ಅನ್ನು ಸಂತೋಷವಾಗಿ ಸ್ವೀಕರಿಸಿರುವಂತಹ ಮಿಥುನ್ ರಾಹುಲ್ ಗಾಂಧಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ. ಕಿಶ್ತ್ವಾರ್ನಲ್ಲಿ 2 ಯೋಧರು ಹುತಾತ್ಮರಾದ ನಡುವೆಯೇ ಉಗ್ರರನ್ನ ಹತ್ಯೆಗೈಯಲಾಗಿದೆ. ಚಾಕ್ತಪ್ಪರ್, ಕ್ರೀರಿ, ಪತಾನ್ ಪ್ರದೇಶದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಸದೆಬಡಿಯಲಾಗಿದೆ. ನಿನ್ನೆ ರಾತ್ರಿ ಉಗ್ರರ ಜೊತೆಗೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಸಿಪಾಯಿ ಅರವಿಂದ್ ಸಿಂಗ್, ಸುಬೇದಾರ್ ವಿಪಿನ್ ಕುಮಾರ್ ಮೃತಪಟ್ಟಿದ್ದರು.